ಶಾರದಾ ಮಾತೆಯವರ ದೃಷ್ಟಿಕೋನ ವಿಶಾಲವಾದುದು. ಶ್ರೀಮತಿ ಜೆ ಯಶೋಧ ಪ್ರಕಾಶ್. ಶ್ರೀಮಾತೆ ಶಾರದಾ ದೇವಿಯವರು ಹೊಂದಿದ್ದ ದೃಷ್ಟಿಕೋನ ಅತ್ಯಂತ ವಿಶಾಲವಾದುದು ಎಂದು ಚಳ್ಳಕೆರೆಯ ಶಿವನಗರದ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜೆ ಯಶೋಧ ಪ್ರಕಾಶ್ ತಿಳಿಸಿದರು. ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಿದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾ ದೇವಿಯವರ ಜೀವನಗಂಗಾ ಗ್ರಂಥ ಪಾರಾಯಣ ಮತ್ತು ಮಾಡುತ್ತಾ ಮಾತನಾಡಿದರು. ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಗತಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಶ್ರೀಮತಿ ಸುಧಾಮಣಿ, ನಾಗರತ್ನಮ್ಮ, ಶಾರದಮ್ಮ, ಯತೀಶ್ ಸಿದ್ದಾಪುರ್, ಶೈಲಜಾ, ರಶ್ಮಿ ವಸಂತ್, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಅನಿತಾ ಯಾದವರೆಡ್ಡಿ ಭಾಗವಹಿಸಿದ್ರು. ವರದಿ ಯತೀಶ್ ಸಿದ್ದಾಪುರ್, ಚಳ್ಳಕೆರೆ. ಹಸು ತನ್ನ ಪ್ರೀತಿಯ ಕರುವಿಗೆ ಯಥೇಚ್ಛವಾಗಿ ಹಾಲನ್ನು ನಿಲ್ಲಿಸುವಂತೆ ಶ್ರೀಮಾತೆಯವರು ತಮ್ಮ ದಿವ್ಯ ಸಂತಾನದ ಮೇಲೆ ಕೃಪೆಯ ಅಮೃತಧಾರೆ ಇಳಿಸಿದ್ದಾರೆ. ಇವತ್ತಿನ ದಿನ ಇಷ್ಟೊಂದು ರಾಮಕೃಷ್ಣ ಮಠಗಳು ನಡೀತಿರುತ್ತೆ. ಅವರ ಎಷ್ಟು ಕೃಪೆ ಐತೆ. ಅವ್ರ ಬರೇ ಕೃಪೆ ಒಂದಂತಲ್ಲ, ತಮ್ಮ ತಾಯ್ತನದ ವಾತ್ಸಲ್ಯವನ್ನೇ ಸುರಿಸ್ಬಿಟ್ಟು ಅಲ್ಲಿ ಬಂದ ಬ್ರಹ್ಮ ಇಷ್ಟು ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಒಮ್ಮೆ ಜಯರಾಮ್ ಬಾಟೆಯಲ್ಲಿ ದುರ್ಗಾ ಪೂಜೆ, ಸಂಧಿ ಪೂಜೆ ಮುಗಿದ ಕೂಡಲೇ ಭಕ್ತ ಜನರು ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಲ್ಲಿಸಿದರು. ಎಲ್ಲರೂ ಹೊರಟು ಹೋದ ಮೇಲೆ ಶ್ರೀಮಾತೆಯವರು ಒಬ್ಬರು ಬ್ರಹ್ಮಚಾರಿಗಳನ್ನು ಕರೆದು, ನೋಡು, ಇನ್ನಷ್ಟು ಹೂ ತೆಗೆದುಕೊಂಡು ಬಂದು ರಾಖಾಲ, ತಾರಕ, ಶರತ್, ಖೋಖ ಕ್ರಮವಾಗಿ ಇವರೆಲ್ಲ ಮುಂದೆ ಸನ್ಯಾಸಿಗಳಾಗುತ್ತಾರೆ. ಕ್ರಮವಾಗಿ ಸ್ವಾಮಿ ಬ್ರಹ್ಮಾನಂದ, ಸ್ವಾಮಿ ಶಿವಾನಂದ, ಸ್ವಾಮಿ ಶಾರದಾನಂದ, ಸ್ವಾಮಿ ಸುಬೋಧಾನಂದ, ಯೋಗಿ, ಗೋಲಾ ಇವರುಗಳ ಹೆಸರಿನಲ್ಲಿ ಪುಷ್ಪಾಂಜಲಿ ಮಾಡು ಮತ್ತು ನನಗೆ ತಿಳಿದಿರುವ ತಿಳಿಯದಿರುವ ನನ್ನ ಎಲ್ಲ ಮಕ್ಕಳ ಪರವಾಗಿ ಪುಷ್ಪಾಂಜಲಿ ಮಾಡು ಎಂದು ಆದೇಶಿಸಿದರು. ಜಯರಾಮ್ ಬಾಟೆಗೆ ನಡೆದಿರುತ್ತದೆ ದುರ್ಗಾ ಪೂಜೆ. ಯಾಕೆ ಶ್ರೀಮಾತೆ ಒಬ್ಬರಾಗಿರ್ತಾರೆ, ಇವರೆಲ್ಲ ಭಕ್ತರು ಕಲ್ಕತ್ತಾದಲ್ಲಿ ಅವರೆಲ್ಲರ ಪರವಾಗಿ ನನಗೆ ಪುಷ್ಪಾಂಜಲಿ ಮಾಡು, ಮತ್ತೆ ನನಗೆ ಗೊತ್ತಿರೋ ಮಕ್ಕಳ ಪರವಾಗಿನ ಗೊತ್ತಿಲ್ದಿರೋ ಮಕ್ಕಳ ಪರವಾಗಿನ ಪುಷ್ಪಾಂಜಲಿ ಮಾಡು. ನನ್ನ ಕೃಪೆ ಅವ್ರಿಗೆಲ್ಲರಿಗೂ ಹೋಗಲಿ. ಹೆಚ್ಚಾಗಿ ಓದಬೇಕು. ಆಧ್ಯಾತ್ಮಿಕ ಸಾಧನೆಗೆ ಇಂಗ್ಲಿಷ್ ಪರಿಜ್ಞಾನವೇನು ಬೇಕಾಗಿಲ್ಲ. ಈಗ ಶ್ರೀರಾಮಕೃಷ್ಣರ ಅದಕ್ಕೆ ಸಾಕ್ಷಿಯೇ ಅಲ್ಲವೇ ಎಂದು ಬೋಧಿಸಿದ್ದರೂ ಅದನ್ನು ಸರಿಯಲ್ಲೇ ಹೇಳಬೇಕಾಗುತ್ತಿತ್ತು. ಆದರೆ ಅವರು ಹಾಗೆನ್ನುವವರೆಲ್ಲ ಬ್ರಹ್ಮಚಾರಿಗಳು ಚೆನ್ನಾಗಿ ಇಂಗ್ಲಿಷ್ ಓದಿಕೊಂಡಿರಬೇಕು, ಇಂಗ್ಲಿಷ್ ಸಂಭಾಷಣೆಯನ್ನು ರೂಢಿಸಿಕೊಂಡಿರಬೇಕು ಎಂದು ಅವರು ಅಪೇಕ್ಷಿಸಬೇಕಾದರೆ ಅವರ ದೃಷ್ಟಿಕೋನ, ಮನೋಭಾವ ಎಷ್ಟು ವಿಶಾಲವಾಗಿತ್ತು ಎನ್ನುವುದನ್ನು ಗಮನಿಸಬೇಕು. ಶ್ರೀಮಾತೆಯವರು ಸುಮ್ಮನೆ ಬಾಯಿ ಮಾತು ಹೇಳಿಲ್ಲ. ಒಂದಿಬ್ಬರು ಇಂಗ್ಲಿಷ್ ಕಲ್ತಿರೋರ್ನ ಅವ್ರಿಗೆ ಇಂಗ್ಲಿಷ್ ಕಲ್ಸಕ್ಕೋಸ್ಕರ ನೇಮಿಸಿದ್ರು. ಅವ್ರನ್ನ ಮುಂದೆ ಎಲ್ಲ ಹೊರನಾಡಿನಿಂದ ನಮ್ಮ ದೇಶಕ್ಕೆ ಬರೋ ಜನಗಳಿಗೆಲ್ಲ ನೀವೆಲ್ಲ ಧರ್ಮ ಸಂದೇಶ, ರಾಮಕೃಷ್ಣ ಸಂದೇಶಗಳನ್ನ ನಡೆಸಬೇಕಲ್ಲ, ನೀವೆಲ್ಲರೂ ಕಲೀರಿ ಅಂತ ಹೇಳ್ಬಿಟ್ಟು ಸ್ವಾಮಿ ಧರ್ಮಾನಂದರು ಮತ್ತೆ ಇನ್ನೊಬ್ಬರು ಕೃಷ್ಣಭೂಷಣ ಬಾಬು ಎಂಬ ಅವನೊಬ್ಬ ಭಕ್ತ, ಅವರಿಬ್ಬರನ್ನ ನೇಮಿಸಿದ್ರಂತೆ. ಅಂದ್ರೆ ಈಗ ನಮ್ಮಂತ ಕೇಳ್ಬೋದು, ಶ್ರೀಮಂತರೇನು ಓದಿದ್ದ, ರಾಮಕೃಷ್ಣರೇನು ಓದಿದ್ದ, ಅವ್ರಿಗೆ ಇಂಗ್ಲಿಷ್ ಬರ್ತಿದ್ದ, ಸಾಧನೆ ಮಾಡ್ಬೇಕು ನಾವು, ಅದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ನಮಗೆ ಅಂತ ನಾವೆಲ್ಲ ಕೇಳ್ಬೋದು. ಅದಕ್ಕಾಗಿ ಶ್ರೀಮಾತೆಯವರು ಹೇಳಿಲ್ಲ ಅವೆಲ್ಲ ಆಗಲ್ಲ. ಆದರೆ ಮುಂದೆ ಬರೋರಿಗೆ ನಾವು ಅವ್ರಿಗೆ ಸ್ಪಷ್ಟವಾಗಿ ನಮಗೆ ತಿಳಿಸ್ಬೇಕಲ್ಲ. ಸಾಧನೆಗೆ ಇಂಗ್ಲಿಷ್ ಬೇಕಾಗಿಲ್ಲ, ನಮ್ಮ ಬುದ್ಧಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ಬಿಟ್ಟು ಒಂದಿಬ್ಬರು ನೆನೆಸ್ಬಿಟ್ಟು ಬ್ರಹ್ಮಚಾರಿಗಳಿಗೆಲ್ಲ ಇಂಗ್ಲೀಷ್ ಕಲಿಯೋವಷ್ಟು ವ್ಯವಸ್ಥೆ ಮಾಡಿಕೊಟ್ರು. ಇಲ್ಲಿ ಶ್ರೀಮಾತೆಯ ದೃಷ್ಟಿಕೋನ ಎಷ್ಟು ವಿಶಾಲವಾಗಿತ್ತು, ಮುಂದೆ ಅವರು ಏನೇನು ಆಗುತ್ತೆ ಅನ್ನೋದನ್ನ ಎಷ್ಟು ಒಂದವರು ಕಂಡಿದ್ರು ಅದನ್ನು ಇಲ್ಲಿ ನೋಡ್ಕೊಂಡು. ಮಠಗಳಲ್ಲಿ ಸೇವಾ ಕಾರ್ಯಗಳು ನಡೆಯುವುದನ್ನು ಶ್ರೀಮಾತೆಯವರು ತುಂಬ ಪ್ರೋತ್ಸಾಹಿಸುತ್ತಿದ್ದರು. ಆದರೆ ಈ ಸೇವಾ ಕಾರ್ಯಗಳಿಂದ ಆಗಬಹುದಾದ ದುಷ್ಪರಿಣಾಮಗಳನ್ನು ಅವರು ಚೆನ್ನಾಗಿಯೇ ಅರಿತಿದ್ದರು. ಸನ್ಯಾಸಿಗಳು ಘನವಾದ ಆದರ್ಶಗಳನ್ನು ಇರಿಸಿಕೊಂಡೇ ಮಠವನ್ನು ಸ್ಥಾಪಿಸಿ ಸೇವಾ ಕಾರ್ಯಗಳನ್ನು ಹಚ್ಚಿಕೊಳ್ಳುತ್ತಾರೆ. ಕಾರ್ಯವೆಂದರೆ ಸಾಕು, ಅದಕ್ಕೆ ಜನರ ಸಹಕಾರ ಬೇಕು. ಜನ ಎಂದ ಮೇಲೆ ಅವರಲ್ಲಿ ಒಂದಿಷ್ಟು ಪ್ರಾಪಂಚಿಕತೆ ಇಲ್ಲದಿರುತ್ತದೆಯೇ? ಈಗ ಮಠದ ಕೆಲಸ ಕಾರ್ಯಗಳು ಹೆಚ್ಚುತ್ತಾ ಜೊತೆಗೆ ಈ ಪ್ರಾಪಂಚಿಕ ಜನರ ಒಡನಾಟವು ಹೆಚ್ಚುತ್ತಾ ಕೊನೆಗೆ ಸಾಧುಗಳು ಭಗವನ್ಮಾರ್ಗದಿಂದ ವಿಚಲಿತರಾಗುವ ಸಂದರ್ಭವೂ ಹೆಚ್ಚುತ್ತಾ ಬರುತ್ತದೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ನಾಣ್ಣುಡಿಯೂ ಇದೆ. ಶ್ರೀಮಾತೆಯವರು ಏನು ಹೇಳಿದ್ರು, ಮಠದ ಕಾರ್ಯಗಳು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ಅದು ಹೆಚ್ಚಿಗೆ ಅಂದ್ರೆ ಏನಾಯ್ತು ಅಂತ, ಆ ದುಷ್ಪರಿಣಾಮ, ಒಳ್ಳೆದಕ್ಕಿಂತ ಸತ್ಪರಿಣಾಮಕ್ಕಿಂತ ದುಷ್ಪರಿಣಾಮ. ನಾನು ಬರೇ ಕೆಲಸನೇ ಮಾಡ್ತೀನಿ, ಜಪ, ಸಾಧನೆ, ಭಗವಂತನ ಕೆಲಸ ಬಿಟ್ಟರು ಬೇರೆದನ್ನೆಲ್ಲ ಹೆಚ್ಚಿಸ್ಕೊಂತ ಹೋದ್ರು.